ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್. ನಾನಿವತ್ತು ಜೋಳದ ರೊಟ್ಟಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ಫಸ್ಟು ಜೋಳದ ಹಿಟ್ಟನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ಥರ ಇಟ್ಕೋಬೇಕು. ಸ್ವಲ್ಪ ಜೋಳದ ಹಿಟ್ಟನ್ನು ತೆಗೆದಿಟ್ಕೋಬೇಕು ಒಂದು ಬೌಲಲ್ಲಿ. ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನು ಕಾಯೋದಕ್ಕೆ ಇಟ್ಕೋಬೇಕು. ಇದು ತುಂಬ ಬಿಸಿ ಆಗಿರಬೇಕು, ಅದಕ್ಕೆ ಸ್ವಲ್ಪ ಕುದಿಯೋವರೆಗೂ ಕಾಯಿಸಬೇಕು. ಇದನ್ನು ಚೆನ್ನಾಗಿ ನೀಟಾಗಿ ಕುದಿಬೇಕು. ಈ ನೀರು ಕುದ್ಮೇಲೆ ಈ ನೀರನ್ನ ತಗೊಂಡು ಆ ಜೋಳದ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕಿ ಒಂದು ಸ್ಪೂನ್ ಹೆಲ್ಪಿಂದ ಈ ಥರ ಕಲಿಸ್ಬೇಕು. ಯಾಕಂದರೆ ತುಂಬ ಬಿಸಿ ಇರುತ್ತೆ, ಮುಟ್ಬಿಡಿ ಕೈಯಿಂದ ನೀವು ಇದನ್ನು ನೀಟಾಗಿ ಈ ಥರ ಕಲಸಿ ಸ್ಪೂನಿಂದ. ಮತ್ತು ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಕಂದರೆ. ತುಂಬ ಮೆತ್ತಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು ಹಿಟ್ಟು ಇದಕ್ಕೆ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನೀರು ಹಾಕ್ಕೋಬೇಕಾದ್ರೆ. ಇವಾಗ ಸ್ವಲ್ಪ ತಣ್ಣಗಾಗಿರುತ್ತೆ. ಇವಾಗ ಕೈಯಿಂದನೇ ನೀಟಾಗಿ ಚಪಾತಿ ಹಿಟ್ಟು ಥರ ಮಾಡ್ಕೊಳ್ಳಿ. ಈ ಥರ ಚಪಾತಿ ಹಿಟ್ಟು ಥರ ಈ ಥರ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಹಿಟ್ಟು ತೊಗೊಂಡು ಸೇಮ್ ಚಪಾತಿ ಥರನೇ, ಬಟ್ ಕೆಳಗಡೆ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಮಾಡಬೇಕು. ಈ ಥರ ಮಾಡಿದ್ದಾದಮೇಲೆ ಚಪಾತಿ ರೋಲರ್ಗೆ ಒಂದು ಕವರ್ ಕಟ್ಟಬೇಕು. ಇಲ್ಲಾಂದರೆ ಚಪಾತಿ ರೋಲರ್ಗೂ ಅದು ಹಿಟ್ಟು ಅಂಟ್ಕೊಂಡ್ಬಿಡುತ್ತೆ. ನೋಡಿ ಇಲ್ಲಿ ಕಟ್ಟಿದ್ದೀನಿ ನೋಡಿ, ಆ ಥರ. ಈ ಥರ ನಿಧಾನಕ್ಕೆ ಪ್ರೆಸ್ ಮಾಡಿ. ಗೋಧಿ ಹಿಟ್ಟು ಥರಲ್ಲ ಅಲ್ಲ ಇದು. ಸೊ ನಿಧಾನಕ್ಕೆ ಪ್ರೆಸ್ ಮಾಡಿ ನೀಟಾಗಿ. ಮತ್ತು ಅಂಟ್ಕೊತಾ ಇದೆ ಅಂತ ಗೊತ್ತಾದರೆ ಮತ್ತೆ ಸ್ವಲ್ಪ ಹಿಟ್ಟು ಹಾಕ್ಕೊಳ್ಳಿ ಕೆಳಗಡೆ. ತುಂಬ ಪ್ರೆಷರ್ ಹಾಕಬಾರ್ದು ಇದಕ್ಕೆ, ಇಲ್ಲಾಂದರೆ ರೊಟ್ಟಿ ಅಂಟ್ಕೊಂಡ್ಬಿಡುತ್ತೆ. ನೋಡಿ ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ಅಂಟ್ಕೊತಿದೆ ಅನಿಸಿದ್ರೆ ಈ ಥರ ಸೇಮ್ ಚಪಾತಿ ಥರನೇ ಮಾಡ್ಕೊಂಡು ಹೋಗೋದು. ಆಮೇಲೆ ಒಂದು ಹಂಚು ತೊಗೊಂಡು, ಚಪಾತಿ ಮಾಡೋ ಹಂಚು ತೊಗೊಂಡು ಬಿಸಿ ಆಗೋಕ್ಕೆ ಇಟ್ಕೊಳ್ಳಿ. ಬಿಸಿ ಆದಮೇಲೆ ಮಾಡಿರೋ ರೊಟ್ಟಿನ ಅದ್ರ ಮೇಲೆ ಹಾಕಿ ಒಂದು ಒದ್ದೆ ಬಟ್ಟೆಯಿಂದ ಮೇಲೆ ಇರೋ ಈ ಥರ ಒರೆಸ್ಬೇಕು ರೊಟ್ಟಿನ. ಮೇಲೆ ಇರೋ ಹಿಟ್ಟೆಲ್ಲ ಹೋಗಲಿ ಅಂತ ಅಷ್ಟೇ, ಇದ್ರದ್ದು ಏನಿಲ್ಲ. ರೊಟ್ಟಿನೂ ಮೆತ್ತಗಾಗುತ್ತೆ ಇದು ಈಗ ಮಾಡೋದ್ರಿಂದ. ಚೆನ್ನಾಗಿ ಬೇಯಬೇಕು ಅದು. ಒಂದು ನಿಮಿಷ ಬೇಯಿಸಿ ನೀಟಾಗಿ ಚೆನ್ನಾಗಿ. ಒಂದು ನಿಮಿಷ ಆದಮೇಲೆ ಫ್ಲಿಪ್ ಮಾಡಿರಿ ರೊಟ್ಟಿನ. ಒಂದು ಸ್ಪೂನಿಂದ ಟರ್ನ್ ಮಾಡಿ ಮತ್ತು ಒಂದು ನಿಮಿಷ ಆದಮೇಲೆ ಮತ್ತೆ ಅದು ಫ್ಲಿಪ್ ಮಾಡಿ ರೊಟ್ಟಿನ. ಚೆನ್ನಾಗಿ ಎಡ್ಜಸ್ಸಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಈ ಥರ ಪ್ರೆಸ್ ಮಾಡಿ ಬೇಯಿಸ್ಕೊಂಡ್ರೆ ರೊಟ್ಟಿ ತುಂಬ ಮೆತ್ತಗಾಗುತ್ತೆ ಮತ್ತು ದಪ್ಪನೂ ಆಗುತ್ತೆ. ಉಬ್ಬುತ್ತೆ, ದಪ್ಪ ಅಲ್ಲ ಉಬ್ಬುತ್ತೆ ದಪ್ಪಗಂದರೆ. ಇದೇ ಥರ ಎಲ್ಲ ರೊಟ್ಟಿನೂ ಸೇಮ್ ಇದೇ ಥರ ಮಾಡಿಕೊಂಡು ಇಟ್ಕೊಳ್ಳಿ. ಎಷ್ಟು ಬೇಕೋ ನಿಮಗೆ ಅಷ್ಟು. ಈ ಥರ ಒಂದು ಪ್ಲೇಟ್ಗೆ ಹಾಕಿ ಒಂದು ಪ್ಲೇಟ್ ಮುಚ್ಚಿದ್ರೆ ರೊಟ್ಟಿ ರೆಡಿ. ಥ್ಯಾಂಕ್ ಯು.